ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಎಲ್ಲರೂ ಕೂಡ ತುಂಬಾ ಬೇಜಾರಲ್ಲಿ ಹಾಸ್ಪಿಟ್ಲಲ್ಲಿ ಇರೋ ಹತ್ರ ಬಂದುಬಿಟ್ಟು ಡಾಕ್ಟರು, ಇಲ್ಲ ಬೃಂದನ್ ಕೇಸು ತುಂಬಾ ಕ್ರಿಟಿಕಲ್ ಆಗ್ತಾ ಇದೆ, ನಾವೇನು ಹೇಳೋದಕ್ಕಾಗ್ತಾ ಇಲ್ಲ, ಸಾರಿ ಅಂತ ಹೇಳಿ ಹೇಳ್ಬಿಡ್ತಾರೆ. ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ, ನಾನು ಅಬ್ರಾಡಿಗೆ ಕರ್ಕೊಂಡು ಹೋಗ್ಲಾ ಅಂತ ಹೇಳಿ ವಿವೇಕ್ ಹೇಳಿದಾಗ, ನೋಡಿ ವಿವೇಕ್, ಅರ್ಥ ಮಾಡ್ಕೊಳ್ಳಿ ನಮ್ಮ ಸಿಚುವೇಶನನ್ನು, ನೀವು ಅಬ್ರಾಡ್ಗೆಲ್ಲ ಎಲ್ಲಿ ಕರ್ಕೊಂಡೋದ್ರೂ ಅವರು ಕೂಡ ಇದನ್ನೇ ಹೇಳೋದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಡಾಕ್ಟರ್ ಹೊರಟೋಗ್ತಾರೆ. ಆಗ ವಿ ಅಂತ ಹೇಳ್ಕೊಂಡು ಈ ಕಡೆ ಅಗಸ್ತ್ಯ ಹಾಗೆ ವಿವೇಕ್ ಎಲ್ಲರೂ ಕೂಡ ವೃಂದನ ಮಾತಾಡ್ಸೋದಕ್ಕೆ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ಆಗ ಏನು ಮಾಡಿಕೊಂಡೆ ವಿ, ನಿನ್ನನ್ನು ಈ ಸ್ಥಿತಿಲಿ ನನಗೆ ನೋಡೋದಕ್ಕೆ ಆಗ್ತಾ ಇಲ್ಲ, ಅಪ್ಪ ಅಮ್ಮನ ಕಳ್ಕೊಂಡಿದ್ದೀವಿ ನಾವು, ಈಗ ನಾನು ನಿನ್ನನ್ನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನೀನಿಲ್ಲದೆ ನಾನು ಹೆಂಗೆ ಆಡ್ತಾ ಆಗಿದೆ, ನನ್ನ ಮನಸ್ಸು ಹೆಂಗೆ ಒದ್ದಾಡ್ತಿದೆ ಅಂತ ಗೊತ್ತಾ ನಿನಗೆ, ಪ್ಲೀಸ್ ವಿ ಎದ್ದೋವಿ ಮಾತಾಡುವಿ ಅಂತ ಹೇಳಿ ವಿವೇಕ್ ತುಂಬಾ ಒದ್ದಾಡ್ತಾ ಇರ್ತಾನೆ ಹೆಪ್ಸೋದಕ್ಕೆ ಅಂತ. ಆದರೆ ಈ ಕಡೆ ಬೃಂದನಿಗೆ ಎಚ್ಚರ ಆಗೋದೇ ಇಲ್ಲ, ಸುಮ್ಮನೆ ಕೂತ್ಕೊಂಡು ಅಳ್ತಾ ಇರ್ತಾನೆ ವಿವೇಕ್. ಆಗ ಬೃಂದ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ. ಅದನ್ನು ನೋಡ್ಬಿಟ್ಟು, ವಿ ನಾನು ಮಾತಾಡೋದೆಲ್ಲ ನಿನಗೆ ಕೇಳಿಸ್ತಾ ಇದೆ ಅಲ್ವಾ, ನಿನಗೆ ಕೇಳಿಸ್ತಾ ಇರೋದಕ್ಕೆ ಅಲ್ವಾ ನೀನು ಅಳ್ತಾ ಇರೋದು, ನಾನು ಮಾಡ್ತೀನಿ ಇರು, ನಿನಗೆ ನೀನು ಮಾತಾಡೋ ಥರ ನಾನು ಮಾಡ್ತೀನಿ, ನೀನು ಮುಂಚೆ ಥರ ಆಗಬೇಕು, ನೀನು ಮುಂಚೆ ಥರ ಎದ್ದೋಬೇಕು, ಆ ರೀತಿ ನಾನು ಮಾಡ್ತೀನಿ, ಬಂದೇ ಇರು ಅಂತ ಹೇಳಿಬಿಟ್ಟು ವಿವೇಕ್ ಅಲ್ಲಿಂದ ಬರ್ತಾನೆ. ಆಗ ಈ ಕಡೆ ಎಲ್ಲಪ್ಪ ಕಾವೇರಿ ಎಲ್ಲೋ ಅಗಸ್ತ್ಯ ಅಂತ ಹೇಳಿ ಶಶಿ ಕೇಳ್ತಾ ಇರ್ತಾರೆ. ಅಗಸ್ತ್ಯ ಅವರಿಗೆ ಬೇಗ ಎಚ್ಚರ ಆಗಲಿ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಅಗಸ್ತ್ಯ ಹೇಳ್ತಾ ಇರ್ತಾನೆ. ಅಲ್ಲಿಗೆ ವಿವೇಕ್ ಬಂದುಬಿಟ್ಟು, ಅಗಸ್ತ್ಯ ತಗೋ ಇದನ್ನು ಅಂತ ಹೇಳಿ ತಾಳಿನ ಕೊಡೋದಕ್ಕೆ ಅಂತ ಬರ್ತಾರೆ. ಆಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಕಡೆ ಅಂಬಿಕಾ ಮತ್ತು ಹನಿಕಾ ಎಲ್ಲರೂ ಕೂಡ ಶಾಕಾಗಿ ನಿಂತ್ಕೊಂಡ್ಬಿಡ್ತಾರೆ. ಏನು ಭಾವ ಏನು ಹೇಳ್ತಿದ್ದೀರಾ, ಹೌದು ನೀನು ತಾಳಿ ಕಟ್ಟಬೇಕು ಇವಾಗ ವೃಂದನಿಗೆ, ವೃಂದ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೋಬೇಕು, ನಿನಗೆ ಹೆಂಡ್ತಿ ಆಗಬೇಕು ಅನ್ನೋದಷ್ಟೇ ಅವಳ ಕನಸು ಆಸೆ ಆಗಿತ್ತು. ಯಾವುದೇ ಲವ್ ಹುಡುಗ ಮದುವೆ ಅಂತ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲದೆ ಇರೋಳು, ನಿನ್ನನ್ನು ನೋಡಿದ ತಕ್ಷಣವೇ ಗಂಡ ಆದರೆ ನೀನೇ ನನ್ನ ಗಂಡ ಅಂತ ಹೇಳಿ ಅಂದ್ಕೊಂಡಿದ್ದವಳು ಅವಳು, ಈಗ ನೀನು ತಾಳಿ ಕಟ್ಟಲೇಬೇಕು ಅಂತ ಹೇಳಿ ಹೇಳ್ತಾರೆ. ಹಂಗಂತ ಎಲ್ಲಿ ಬೇಕೋ ಅಲ್ಲಿ ಇಲ್ಲಿ ತಾಳಿ ಕಟ್ಟೋದಕ್ಕೆ ಆಗುತ್ತಾ ಬಾವ ಅಂತ ಹೇಳಿ ಕೇಳಿದಾಗ, ಏನಾಗುತ್ತೆ ಇಷ್ಟೊತ್ತಿಗಾಗಲೇ ನಿಮ್ಮ ಮದುವೆ ಆಗಬೇಕಾಗಿತ್ತು, ಆಗಿಲ್ಲ ಅಷ್ಟೇ, ಇವಾಗ ಎಲ್ಲಾದ್ರೇನು ಇಲ್ಲಿ ತಾಳಿ ಕಟ್ಟಲೇಬೇಕು ನೀನು ಅಂತ ಹೇಳಿ ವಿವೇಕ್ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಬೃಂದ ಹಾಗೆ ಹಿಂಗೆ ಎಚ್ಚರ ಆಗುತ್ತೆ ಅಂತಂದರೆ ತಾಳಿನ ಕಟ್ಟಲೇಬೇಕು ನೀನು ಅಂತ ಹೇಳಿ ಅನಿಕಾನು ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಅಂಬಿಕಾನು ಹೇಳ್ತಾ ಇರ್ತಾರೆ, ವಿವೇಕ್ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ, ಇಷ್ಟೊತ್ತಿಗಾಗಲೇ ನಿಮ್ಮ ಮದುವೆ ಆಗಬೇಕಿತ್ತು, ನೀನು ತಾಳಿ ಕಟ್ಟಲೇಬೇಕು ಅಂತ ಹೇಳಿ ಅಂಬಿಕಾನು ಹೇಳ್ತಾರೆ. ಆಗ ಶಶಿ ಇದ್ದವರು, ಇಲ್ಲ ಅದು ಹೇಗಾಗುತ್ತೆ, ಮದುವೆ ಅಂದರೆ ಏನು ಮಕ್ಕಳಾಟ ಅಂತ ಅಂದ್ಕೊಂಡಿದ್ದೀರಾ, ಆಗೋದೇ ಇಲ್ಲ ಅಂತ ಹೇಳಿ ಶಶಿನೂ ಕೂಡ ಹೇಳ್ತಾ ಇರ್ತಾರೆ. ಆಗ ಇಲ್ಲ ನೀವು ತಾಳಿ ಕಟ್ಟಲಿಲ್ಲ, ಮದುವೆ ಆಗಲಿಲ್ಲ ಅಂತಂದರೆ ನಾನು ಅನಿಕಾ ಕಟ್ಟಿರೋ ತಾಳಿನ ಕಿತ್ತಾಕಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ, ಏನು ಯೋಚನೆ ಮಾಡ್ತೀರಾ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ವಿವೇಕ್. ಹಾಗೆ ರವಿನೂ ಕೂಡ ವಿವೇಕ್ ಅಂತ ಅಂದ್ಕೊಂಡು ವಿವೇಕಿಂದನೇ ಹೋಗ್ತಾನೆ. ಇನ್ನೊಂದು ಕಡೆ ತಾಳಿನ ಕಟ್ಟೋದಕ್ಕೆ ಮನಸ್ಸೇ ಇರೋದಿಲ್ಲ, ತುಂಬಾ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಸರ್ ವೃಂದನ್ಗೆ ಎಚ್ಚರ ಆಯಿತಾ ಅಂತ ಹೇಳ್ಕೊಂಡು ಕಾವೇರಿ ಬರ್ತಾರೆ. ಹೇಗಾಗುತ್ತೆ, ನೀನು ಎಲ್ಲಿ ಕಾಲಿಡ್ತೀಯೋ ಅಲ್ಲೆಲ್ಲನೂ ಕೂಡ ಸರ್ವನಾಶ ಆಗುತ್ತೆ, ಅವಳಿಗೆ ಎಚ್ಚರ ಆಗೋದಕ್ಕೆ ಹೇಗೆ ಸಾಧ್ಯ, ವಿವೇಕ್ ಇವಾಗ ಅವಳಿಗೆ ತಾಳಿ ಕಟ್ಟಲೇಬೇಕು ಅಗಸ್ತ್ಯ ಅಂತ ಹೇಳಿ ಆ ಪಟ್ಟಿಡಿದು ಕುತ್ಕೊಂಡಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ತಾಳಿ ಕಟ್ಟಿಲ್ಲ ಅಂತಂದು ಅವಳಿಗೇನಾದರೂ ಆಯಿತು ಅಂತಂದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಹೇಳಿ ಹೊಡೆಯೋದಿಕ್ಕೆ ಅಂತ ಹೇಳಿ ಕೈ ಎತ್ತುತ್ತಾಳೆ. ಆಗ ಮಾಮ್ ಎಲ್ಲದಕ್ಕೂ ಇವ್ರನ್ನೇ ಯಾಕೆ ಬ್ಲೇಮ್ ಮಾಡ್ತೀರಾ, ನೀವು ಈ ರೀತಿ ಮಾತಾಡಬಾರ್ದು ಮಾಮ್ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರ್ತಾರೆ. ಆಗ ಹೌದು ಕಣೋ, ಇವಳಿಗೆ ಮಾತಾಡಿದ್ರೆ ನಿನಗೇನು ನೋವಾಗುತ್ತೆ, ಆದರೆ ಅಲ್ಲಿ ಅವಳು ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದಾಳೆ, ಅವಳು ಒದ್ದಾಟ ನಿಮಗೇನು ಅರ್ಥ ಆಗ್ತಾ ಇಲ್ಲ ಅಲ್ವಾ ಅಂತ ಹೇಳಿ ಬೈತಾನೆ. ಹಾಗೇನೆ ನಿಂದು ಒಂದು ಜನ್ಮನೇ ಎತ್ತು, ಅವಳಿಗೆ ಏನಾರ ಆಯಿತು ಅಂತಂದರೆ ನಿನ್ನೂ ಸುಮ್ಮನೆ ಬಿಡೋದಿಲ್ಲ, ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೆ ಅಂತ ಹೇಳ್ಬಿಟ್ಟು ಅನಿಕಾ ಹೋಗೋದು ಅಲ್ಲಿಂದ ಹೋಗ್ತಾರೆ. ಆಗ ಅಂಬಿಕಾನು ಅಷ್ಟೇ ಥೂ ಅಂತ ಹೇಳಿ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಕಾವೇರಿ ತುಂಬಾ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಆಗ ಸರ್ ನಾನೊಂದು ಮಾತು ಹೇಳ್ತೀನಿ ಕೇಳ್ತೀರಾ, ಇವಾಗ ವೃಂದ ಅವರು ಸಾಯ್ದಂಗೆ ಬದುಕಬೇಕು ಅಂತಂದರೆ ನೀವು ಅವರಿಗೆ ತಾಳಿನ ಕಟ್ಟಲೇಬೇಕು, ನೀವು ತಾಳಿ ಕಟ್ಟೋದ್ರಿಂದ ಅವರು ಬದುಕ್ತಾರೆ ಅನ್ನೋದಾದರೆ ತಾಳಿನ ಕಟ್ಟಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನು ಹೇಳ್ತಾ ಇದ್ದೀರಾ, ನಿಮ್ಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ಹೇಳಿ ರೇಗ್ತಾ ಇರ್ತಾನೆ. ಹೌದು ಸರ್ ಇದೆಲ್ಲ ಆಗಿದ್ದು ನನ್ನಿಂದನೇ, ನಾನು ಸತ್ಯನ ಬಾಯಿ ಬಿಡಲಿಲ್ಲ ಅಂದಿದ್ರೆ ಈ ರೀತಿ ಎಲ್ಲ ಆಗ್ತಾನೇ ಇರಲಿಲ್ಲ, ನೀವು ಅವ್ರಿಗೆ ತಾಳಿ ಕಟ್ಟಲೇಬೇಕು ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾರೆ. ಏನಮ್ಮ ಕಾವೇರಿ ಏನು ಹೇಳ್ತಾ ಇದೆಯಾ, ಇದೆಲ್ಲ ಆಗಿದ್ದು ನಿನ್ನಿಂದ ಅಲ್ಲ, ಅವಳು ಒಂಥರ ಹುಚ್ಚಿ ಥರ ಹಾಡ್ತಾಳೆ, ಯಾವುದನ್ನು ಕೂಡ ಸೀರಿಯಸ್ಸಾಗಿ
ಕೂತ್ಕೊಂಡು ಯೋಚನೆ ಮಾಡೋ ಕೆಪಾಸಿಟಿ ಇಲ್ಲ. ಅವಳು ಎಲ್ಲದಕ್ಕೂ ಈ ರೀತಿ ಹಾಡಿಕೊಂಡು ಏನಾದರೂ ಒಂದು ಎಡವಟ್ಟು ಮಾಡ್ಕೊಳ್ತಾಳೆ ಇರ್ತಾರೆ. ಅವರಿಗೆ ಇಷ್ಟೊಂದು ತಲೆ ಕೆಡಿಸ್ಕೊಳಕ್ಕಾಗುತ್ತಾ ನಾವು ಅಂತ ಹೇಳಿ ಶಶಿ ಹೇಳ್ತಾ ಇರಬೇಕಾದ್ರೆ, ಇಲ್ಲ ತಪ್ಪಾಗಿರೋದು ನನ್ನಿಂದನೇ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾರೆ. ತಪ್ಪಾಗಿರೋದು ನಿನ್ನಿಂದ ಅಲ್ಲಮ್ಮ, ನಾನು ಮಾಡಿರೋದು ತಪ್ಪು. ಈ ತಪ್ಪನ್ನು ನಾನೇ ಸರಿ ಮಾಡ್ತೀನಿ. ಅವಳಿಗೆ ಫೋಟೋನ ಕಳಿಸಿದ್ದು ನಾನೇ. ಅಮ್ಮ ನನಗೆ ಏನೂ ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳಿ ಕೈ ಚೇಲಿ ಕುತ್ಕೊಂಡ್ಬಿಟ್ರು. ಆಗ ನಾನೇ ಅವರಿಗೆ ಫೋಟೋನ ಕಳಿಸಿದ್ದು ಅಂತ ಹೇಳಿ ಶಶಿ ಹೇಳ್ತಾರೆ. ಡ್ಯಾಡ್ ಏನಕ್ಕೆ ಈ ರೀತಿ ಮಾಡೋಕ್ಕೋದ್ರಿ? ನೀವು ಫೋಟೋ ಕಳಿಸಿಲ್ಲ ಅಂತಂದಿದ್ರೆ ಈ ಕಡೆ ಕಾವೇರಿ ಅವರಿಗೆ ಸತ್ಯ ಹೇಳೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಡ್ಯಾಡ್. ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ. ಅಗಸ್ತ್ಯನೂ ಕೂಡ ಹೌದು ಮಾವ, ನೀವು ಈ ರೀತಿ ಮಾಡಬಾರ್ದಿತ್ತು ಅಂತಂದಾಗ, ಹೌದು ನನಗೆ ಇದನ್ನು ಬಿಟ್ಟರೆ ಬೇರೆ ದಾರಿನೇ ಇರಲಿಲ್ಲ ಅಂತ ಹೇಳಿ ಶಶಿನೂ ಕೂಡ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಇನ್ನೊಂದು ಕಡೆ ಅಜ್ಜಿಯವರು ತುಂಬಾ ಗಾಬರಿಯಾಗಿರ್ತಾರೆ. ಅಜ್ಜಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಪ್ರಮೋದ ದೇವಿ ಅವರಿಗೆ ಮನೆಯಲ್ಲಿ ನೇತ್ರ ನೇತ್ರ ಅಂತ ಹೇಳಿ ಕೂಗ್ತಾರೆ. ಹಾಸ್ಪಿಟ್ಲಲ್ಲಿ ಏನಾಗ್ತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ತುಂಬಾ ತಳಮಳ ಆಗ್ತಾ ಇದೆ. ನೀನು ದೇವರಿಗೆ ದೀಪ ಹಚ್ಚಿ ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊ ಅಮ್ಮ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ನೇತ್ರನೂ ಕೂಡ ದೇವರಿಗೆ ದೀಪನ ಹಚ್ಚೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ದೀಪ ಹಚ್ಚಿದ ತಕ್ಷಣ ದೀಪಗಳು ಹಾರೋಗ್ತವೆ. ಅದನ್ನು ನೋಡಿಬಿಟ್ಟು ಅಜ್ಜಿ ತುಂಬಾ ಗಾಬರಿ ಆಗ್ತಾರೆ. ನೀವೇನು ಗಾಬರಿ ಆಗೋವಂಥದ್ದು ಬೇಡ, ಮಂಡೆ ಬಿಸಿ ಮಾಡ್ಕೋಬೇಡಿ ನೀವು. ಗಾಳಿ ಬಂದು ದೀಪ ಹಾರೋಗಿದೆ ಅಷ್ಟೇ. ನಾನು ಇನ್ನೊಂದು ಸಲ ದೀಪನ ಹಚ್ಚುತ್ತೀನಿ ಅಂತ ಹೇಳಿ ಪ್ರಮೋದ ದೇವಿಗೆ ಸಮಾಧಾನ ಮಾಡಿದ ನೇತ್ರ ಇನ್ನೊಂದು ಸಲನ ದೇವರಿಗೆ ದೀಪನ ಹಚ್ಚುತ್ತಾರೆ. ಆದರೆ ಈ ಕಡೆ ಅಗಸ್ತ್ಯ ತಾಳಿನ ಕಟ್ಟಲೇಬೇಕು ಅಂತ ಹೇಳಿ ಎಲ್ಲರೂ ಹೇಳಿರೋದ್ರಿಂದ ಈ ಕಡೆ ಅಗಸ್ತ್ಯಗೆ ತಾಳಿನ ಕಟ್ಟೋದಕ್ಕೆ ಈ ಕಡೆ ವೃಂದ ಇರೋ ಜಾಗಕ್ಕೆ ಬರ್ತಾನೆ. ಈ ಕಡೆ ಹಾಗೆ ಕಾವೇರಿ ಶಶಿ ಮನಸ್ಸಿಂದ ಒಳಗೆ ಎಂಟ್ರಿ ಕೊಡ್ತಾರೆ. ಆಗ ತಗೋ ಅಗಸ್ತ್ಯ ತಾಳಿನ ಕಟ್ಟು ಅಂತ ಹೇಳಿಬಿಟ್ಟು ವಿವೇಕ್ ಹತ್ರ ತಾಳಿನ ಇಸ್ಕೊಂಡು ಅನಿಕಾ ಅಗಸ್ತ್ಯ ಕೈಗೆ ಕೊಡ್ತಾರೆ. ಅಗಸ್ತ್ಯ ಮನಸ್ಸಿಂದ ಆ ತಾಳಿನ ಇಸ್ಕೊಳ್ತಾರೆ. ಇನ್ನು ಅಂಬಿಕಾ ಕಟ್ಟೋಗು ಅಂತ ಹೇಳಿ ಕಣ್ಣಲ್ಲೇ ಹೇಳ್ತಾ ಇರ್ತಾರೆ. ಅಂಬಿಕಾ ಮತ್ತು ಅನಿಕಾಗೆ ತಾಳಿನ ಇಸ್ಕೊಂಡು ಕಟ್ತಾನೆ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆದರೆ ಆ ತಾಳಿನ ಹಿಡ್ಕೊಂಡು ವೃಂದ ಹತ್ರ ಹೋದಾಗ ಈ ಕಡೆ ಕಾವೇರಿ ಎದೆ ಡಗ ಡಗ ಅಂತ ಬಡ್ಕೊಳ್ತಾ ಇರುತ್ತೆ. ಶಶಿ ಇನ್ನೊಂದು ಕಡೆ ಬೇಡ ಬೇಡ ಅಂತ ಹೇಳಿ ಮನಸ್ಸಲ್ಲೇ ಹೇಳ್ತಾ ಇರ್ತಾರೆ. ಅದು ಯಾವುದೂ ಕೂಡ ಇವ್ರು ಯಾರಿಗೂ ಅರ್ಥ ಆಗ್ತಾ ಇರೋದಿಲ್ಲ. ಆದರೆ ವಿವೇಕ್ ನನ್ನ ತಂಗಿಗೆ ನಿನ್ನ ಗಂಡ ಆಗಲೇಬೇಕು ಅಂತ ಹೇಳಿ ಹಠ ಮಾಡ್ತಾ ಇರೋದ್ರಿಂದ ತಾಳಿನ ಕಟ್ಟೋದಕ್ಕೆ ಮುಂದೆ ಬಂದೇ ಬಿಡ್ತಾನೆ. ಅಗಸ್ತ್ಯ ತಾಳಿನ ತಗೊಂಡು ಇನ್ನೇನು ವೃಂದಾಗೆ ಕಟ್ಟಬೇಕು ಅನ್ನೋ ಅಷ್ಟರಲ್ಲೇ ವೃಂದ ಅಗಸ್ತ್ಯನ ಕೈನ ಹಿಡ್ಕೊಂಡ್ಬಿಡ್ತಾರೆ. ಹಾಗೆಯೇ ಮುಖಕ್ಕೆ ಹಾಕಿರೋ ಮಾಸ್ಕನ್ನ ತೆಗಿತಾರೆ. ನನ್ನ ತಂಗಿಗೆ ಪ್ರಜ್ಞೆ ಬಂತು, ನೋಡು ವೃಂದ, ನೋಡಿಲ್ಲಿ ಅಗಸ್ತ್ಯ ನೀನು ಆಸೆಪಟ್ಟ ಹಾಗೆ ನಿನಗೆ ತಾಳಿ ಕಟ್ಟೋದಕ್ಕೆ ಬರ್ತಿದ್ದಾನೆ ನೋಡು ಅಂತ ಹೇಳಿಬಿಟ್ಟು ವಿವೇಕ್ ವೃಂದಾಗೆ ಹೇಳ್ತಾ ಇರ್ತಾರೆ. ಆಗ ಬೇಡ, ಈ ಮದುವೆ ಬೇಡ ಅಂತ ಹೇಳಿಬಿಟ್ಟು ವೃಂದ ಹಾಗೆ ಕಣ್ಣು ಮುಚ್ಕೊಂಡು ಬಿಡ್ತಾಳೆ. ಅದನ್ನು ನೋಡಿದಂಥವ್ರು ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ. ಇಲ್ಲಿಗೆ ಏನಾಗಿರ್ಬೋದು? ಆ ವೃಂದನಿಗೆ ಪ್ರಾಣನೇ ಹೋಯ್ತಾ ಅಥವಾ ಬೇರೆ ಇನ್ನೇನಾದರೂ ಆಯ್ತಾ? ಈಗ ಟೋಟಲಿ ವೃಂದ ಈ ಮದುವೆ ಬೇಡ ಅಂತ ಹೇಳಿ ತಡೆ ಹಿಡಿದಿದ್ದಾಳೆ. ಮುಂದೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.